ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮನೆ ಮನೆಗೆ ನಮ್ಮ ಶಾಸಕರು ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಭೂ ಗ್ಯಾರಂಟಿ ಹಕ್ಕುಪತ್ರ ವಿತರಣೆ ಮಾಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕಿನಲ್ಲಿ ಬರುವ ಭೂ ಗ್ಯಾರಂಟಿ ಯೋಜನೆ ಅಡಿ ಗ್ರಾಮದ ಅರ್ಹ ಫಲಾನುಭವಿಗಳಿಗೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರು ಹಕ್ಕುಪತ್ರಗಳನ್ನು ಇತ್ತೀಚೆಗೆ ವಿತರಿಸಿದರು. ತಾಲೂಕಿನ ಕಾಳಪುರ ಗ್ರಾಮದಲ್ಲಿ ಸರ್ಕಾರದ ಆಶಯದಂತೆ ಹಮ್ಮಿಕೊಳ್ಳಲಾಗಿದ್ದ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಆಲಿಸಿ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಒದಗಿಸಿದರು. ಕೂಡ್ಲಿಗಿ ಕ್ಷೇತ್ರ ಬಡವರು ಹಾಗೂ ನಿರ್ಗತಿಕರಿಂದ ಕೂಡಿದ್ದು ಸಾರ್ವಜನಿಕರ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಎಸಗುವುದನ್ನು ನಾನು ಸಹಿಸುವುದಿಲ್ಲ. ಅಧಿಕಾರಿಗಳು ಬಡವರ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಸ್ಥಳೀಯ ಶಾಸಕರು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಆದ್ಯತೆ ನೀಡಿ ರೈತರಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ರೈತರು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲು ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ತಮ್ಮ ವಿಶಿಷ್ಟ ಶೈಲಿಯ ಮಾತಿನ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಮರೇಶ್, ತಾಲೂಕು ಪಂಚಾಯಿತಿ ಇಒ ಆನಂದ್ ಕುಮಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಆದ ನಾಗನಗೌಡ, ಮಲ್ಲಿಕಾರ್ಜುನ್, ಎಸ್ ಪ್ರದೀಪ್, ತೇಜವರ್ಧನ್, ರಾಜ್ ಭಕ್ಷಿ, ಕೊಟ್ರೇಶ್, ಮಾಲುಂಬಿ ಹಾಗೂ ಊರಿನ ಮುಖಂಡರು ಆದ ಮಂಜುನಾಥ್, ಸುರೇಶ್, ದಾದಾಪೀರ್, ಕೊಲ್ಲೇಶ್, ಕೆ ಸಿದ್ದೇಶ್, ವೈ ಮಂಜುನಾಥ್, ಟಿಎಂ ಶಿವಯ್ಯ, ಮಂಗಾಪುರ್, ನಾಗರಾಜ್, ಸಿರಿ, ಸುತ್ತಮುತ್ತಲಿನ ಹಳ್ಳಿಗಳ ಹಿರಿಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ನಿಜವಾಗ್ಲೂ ಬಹಳ ಜನ ಬೆಳಗ್ಗೆನೆ 30-40 ಜನ ಒಂದೊಂದು ಊರಲ್ಲಿ ಎದುರ್ಕೊಂಡು ಬರೋರು. ಸರ್ ಇಷ್ಟಿಷ್ಟೊಂದು ಫೈನ್ ಹಾಕ್ಬಿಟ್ಟಾರೆ, ನಾವೆಲ್ಲಿ ಒಂದ್ ಲೈಟ್ 2 ಲೈಟ್ ಇರಲ್ಲ ಮನೆಯಲ್ಲಿ ಅಂತೇಳಿ. ಅನಧಿಕೃತ ಕನೆಕ್ಷನ್ಸ್ ತುಂಬಾ ಇದೆ ತಾಲೂಕಲ್ಲಿ. ನಾನು ಖಂಡಿತ ಒಪ್ಕೊಳ್ತೀನಿ, ನಾನು ಕಾನೂನು ಮೀರಿ ಕೆಲಸ ಮಾಡೋನಲ್ಲ. ಆದ್ರೆ ಜನಗಳಿಗೆ ಬಹಳ ತೊಂದರೆಯಲ್ಲಿದ್ದಾರೆ, ಬಹಳ ಹಿಂದುಳಿದಿದ್ದಾರೆ, ಬಹಳ ಬಡವರಿದ್ದಾರೆ. ಸೊ ಇವಕ್ಕೆಲ್ಲ ಮೇಲೆತ್ತ ಕೆಲಸ ನಾವೆಲ್ಲ ಮಾಡಬೇಕು. ಅದೇ ರೀತಿ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ಅದಕ್ಕೋಸ್ಕರ ನೀವು ಅದಂಗಂತ ಹೇಳ್ಬಿಟ್ಟು ಕಾನೂನನ್ನ ನಾನು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5ರಷ್ಟು 10ರಷ್ಟು ಅವ್ರಿಗೆ ದಂಡ ಹಾಕಿ ಅವ್ರನ್ನ ಎದುರಿಸಂತ ಕೆಲಸ ದಯಮಾಡಿ ಮಾಡಬಾರ್ದು. ಅದಕ್ಕೆ ಪರಿಹಾರ ನಮ್ಮಿಂದನೇ ಕೊಡಬೇಕು, ನಾವು ಖಂಡಿತ ಕೊಡ್ತೀವಿ. ಅದಕ್ಕೋಸ್ಕರ ಒಂದು ಸದೃಢ ವಿತರಣೆ ಮಾಡಲಾಗುತ್ತೆ. ಈಗ ಸಾಂಕೇತಿಕವಾಗಿ ಇಲ್ಲಿ ವಿತರಣೆ ಮಾಡುತ್ತೆ. ನರ್ಮಾನಹಳ್ಳಿ ಗ್ರಾಮದ ವಾಸಿಯಾದ ಹನುಮಂತಪ್ಪ ತಂದೆ ಸಿದ್ದಪ್ಪ ಇವರು ಪತ್ತ ಮತ್ತು ರಿಜಿಸ್ಟ್ರೇಷನ್ ಕಾಪಿಯನ್ನ ಮಾನ್ಯ ಶಾಸಕರು ವಿತರಣೆ ಮಾಡಿದ್ರು.